ಹಾಸನಾಂಬೆಗೆ ಓಕೆ ಹೋಗಪ್ಪ ನೀನ್ ಸಿಎಂ ಆಗ್ತಿ ಅಂತ ಬಲ್ಗಡೆಯಿಂದ ಪ್ರಸಾದ ಕೊಡ್ತಾರೆ. ಇವತ್ತು ಆಂಜನೇಯ ಸ್ವಾಮಿನೂ ಬಲ್ಗಡೆಯಿಂದ ಪ್ರಸಾದ ಕೊಟ್ಟಿದ್ದಾರೆ. ಮಾತ್ರ ನಮ್ಗೆ ಆ ನಂಬಿಕೆ ಇಲ್ಲ. ನಮ್ಗೆ ನಂಬಿಕೆ ಇರೋದೇನ್ ಗೊತ್ತಾ, 140 ಜನ ಇದಾರಲ್ಲ, ಶಾಸಕರು ಇದಾರಲ್ಲ, ಅವ್ರ ಬೆಂಬಲನೇ ಆಕ್ಚುಲಿ ಮುಖ್ಯ. ದೇವ್ರ ಬಿತ್ತು ಅವೆಲ್ಲ ನೀವು ಚರ್ಚೆ ಮಾಡೋ ಸಮಯ ವಿಷಯಗಳಲ್ಲ. ಅವೆಲ್ಲ ಚರ್ಚೆ ಮಾಡೋ ವಿಷಯ ನಿಮಗೆ ಅದು ಆಸಕ್ತಿ ಗೊತ್ತಿಲ್ಲ. ನಾವು ಜನತೆಯ ಆಶೀರ್ವಾದನೆ ದೇವರ ಆಶೀರ್ವಾದ ಇದ್ದಂಗೆ. ಜನತೆಯ ಆಶೀರ್ವಾದನೆ ದೇವರ ಆಶೀರ್ವಾದ ಇದ್ದಂಗೆ. ಜನತೆಯ ಆಶೀರ್ವಾದ ಕಾಂಗ್ರೆಸ್ಗೆ ಜನತೆಯ ಆಶೀರ್ವಾದ ಕಾಂಗ್ರೆಸ್ ಜನತೆಯ ಆಶೀರ್ವಾದ ಮಾಡಿದ್ದಾರೆ, ಮುಂದಕ್ಕೂ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ನೀವೇನು ಪ್ರಶ್ನೆ ಕೇಳ್ತಾ ನನಗೆ ಅರ್ಥ ಆಗಲ್ಲ. ಬಟ್ ಜನತೆಯ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲಿದೆ, ಕಾಂಗ್ರೆಸ್ ಸರ್ಕಾರದ ಮೇಲಿದೆ. ಇನ್ನೂ 20 ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರ ಕೇಳಿ ಸರ್. ಇಲ್ಲಿ ಒಂದೇ ಸೆಕೆಂಡ್. ದೇವಿ ಪ್ರಸಾದ ಕೊಟ್ರು, ಹೈಕಮಾಂಡ್ ಓಕೆ ಅಂದ್ರು, ಸಿದ್ದರಾಮಯ್ಯ ಅವ್ರು ಬಿಡ್ತಾ ಇಲ್ಲ. ಸಿದ್ದರಾಮಯ್ಯ ತನ್ನ ಶಾಸಕರ ಇಟ್ಕೊಂಡು ಹೆದರಿಸ್ತಾ ಇದ್ದಾರೆ ಅಂತ ಇದು ಪ್ರಶ್ನೆ. ಇಲ್ಲ, ಅದೆಲ್ಲ ಊಹಾಪೋಹ ಕಟ್ಟುಕತೆ. ಇದು ನೀವು ಹೇಳ್ತಾ ಇರೋದು ಕಟ್ಟುಕತೆ, ಊಹಾಪೋಹ. ಅದಕ್ಕೆ ಸಂಬಂಧ ಇಲ್ಲ. ಶಾಸಕರ ತೀರ್ಮಾನ ಆಗಿದೆ. ಉದ್ಭವ ಆಗೋಕೆ ಕಾರಣಗಳು ಕಾಂಗ್ರೆಸ್ ನಲ್ಲಿರುವ MLA-ಗಳೇ. ಅವತ್ತು ಅಲ್ಲಿ ಹೇಳಿಕೆ ಆಗೋಯ್ತದು. ಅವ್ರು ಹೇಳಿಕೆ ಕೊಟ್ಟು ಆಯ್ತು, ಅವ್ರಿಗೆ ನೋಟಿಸ್ ಕೊಟ್ಟು ಆಯ್ತು, ಅವ್ರಿಗೆಲ್ಲ ಸುಮ್ಮನೆ ಇದ್ದಾರೆ. ಯಾರು ಹೇಳಿಕೆ ಕೊಟ್ಟಿಲ್ಲ. ಮೇಡಮ್, ಈಗ KPCC ಅಧ್ಯಕ್ಷರು ಸುಮಾರು ಸತಿ ಹೇಳ್ತಾರೆ ನಾಯಕತ್ವದ ಬದಲಾವಣೆ ಬಗ್ಗೆ ಯಾರು ಮಾತಾಡಬಾರ್ದು, ಶಾಸಕರಾಗ್ಲಿ ಮಂತ್ರಿಗಳಾಗ್ಲಿ ಮಾತಾಡ್ಬಾರ್ದು ಅಂತ. ಇವತ್ತು ಯತೀಂದ್ರ ಅವ್ರು ಮಾತಾಡ್ತಾರಲ್ಲ, KPCC ಅಧ್ಯಕ್ಷರಿಗೆ ತಾಕತ್ತು ದಮ್ಮಿದೆಯಾ ಅವ್ರಿಗೆ ನೋಟಿಸ್ ಕೊಡಕ್ಕೆ? ಮಾತಾಡ್ಬಾರ್ದು ಅಂತ ಹೇಳಿದಾರಲ್ಲ ಮೇಡಮ್, ಮಾತಾಡ್ಬಾರ್ದು ಅಂತ ಹೇಳಿದಾರಲ್ಲ. ಯತೀಂದ್ರ ಅವರಿಗೆ ನೋಟಿಸ್ ಕೊಡು ಅಂತ KPCC ಅಧ್ಯಕ್ಷರಿಗೆ ಧೈರ್ಯ ಇದೆಯಾ? ಅದು ಮುಖ್ಯಮಂತ್ರಿ ವಿಷಯ ಅಲ್ಲ. ಅದು ಮುಖ್ಯಮಂತ್ರಿ ವಿಷಯ ಅಲ್ಲ. ಅರ್ಥ ಆಗಿಲ್ಲ. ವಿಷಯದಲ್ಲಿ ಸೈದ್ಧಾಂತಿಕ ಇಕ್ಬಾಲ್ ಕುಣಿಗಲ್ ರಂಗನಾಥ್ ಕೊಟ್ರು. ಅವರ ಮಾತನ್ನ ನಿಮಗ್ ಬೇಕಾದಾಗ ನೀವು ವರ್ಣಿಸ್ತಾ ಇದ್ದೀರಿ. ಅವರ ಹುರುಳೇ ಬೇರೆ. ಇಲ್ಲ, ನೀವು ಅವ್ರ ಪದಗಳನ್ನು ಅವರ ಪದಗಳೇ ಕೇಳಿಸ್ಕೊಳ್ಳಿ. ಮುಖ್ಯಮಂತ್ರಿ ಬದಲಾವಣೆ ಅವರು ಅವ್ರ ಮಾತಲ್ಲಿ ಒಂದು ಪದನು ಸಿಎಂ ಬದಲಾವಣೆ ಚರ್ಚನೆ ಮಾಡಿ ಅವ್ರು ಮಾತಾಡಿದ್ದಾರೆ. ವೈಚಾರಿಕ ಬದ್ಧತೆ, ಸೈದ್ಧಾಂತಿಕ ಬದ್ಧತೆ. ಸತೀಶ್ ಜಾರಕಿಹೊಳಿ ಮುಂದರ್ಸ್ಕೊಂಡು ಹೋಗ್ತಾರೆ ಅಂತ ನಮ್ಮ ಸಮರ್ಥ ನಾಯಕ ಅಂತ ಅನ್ಸಿದೆ. ಮುಂದಿನ ಜವಾಬ್ದಾರಿ ಅವ್ರು ವಹಿಸ್ತೀವಿ ಅಂತ ಹೇಳಿದ್ದಾರೆ. ಸಂಘಟನೆಯಲ್ಲಿ ಬದಲಾವಣೆನೆ ಈಗ ನೋಡ್ಬೇಕು ನೀವು. ಇದಕ್ಕಿಂತ ವಿಚಿತ್ರ ಇವ್ರದ್ದು. ಸ್ಪಷ್ಟವಾದ ಪದಗಳು ಯತೀಂದ್ರ ಅವರು ಸೈದ್ಧಾಂತಿಕ ಬದ್ಧತೆ ಇರ್ತಕ್ಕಂಥ ಮಾನಸಿಕವಾಗಿ ಕುಗ್ಗಿಸ್ತಾ ಇದ್ದಾರೆ. ಈಗ ಸಮಂಜಸನೇ ಅಲ್ಲ. ಸಾಮಾಜಿಕ ಬದ್ಧತೆ ನಮ್ಮಲ್ಲಿ 140 ಶಾಸಕರು ಕೂಡ ಸೈದ್ಧಾಂತಿಕ ಬದ್ಧತೆ ಇದೆ. 140 ಶಾಸಕರು ಕೂಡ ಜಾತ್ಯತೀತವಾದವನ್ನ ಮೆಚ್ಚುತ್ತಾರೆ. ಸಂಘಟನೆ ಮಾಡಬೇಕಾದ್ರೆ ಯಾರು ಹೋಗ್ಬೇಕು ಅಷ್ಟೇ ಬಿಟ್ರೆ ವಿಶ್ಲೇಷಣೆ ವಿಚಿತ್ರವಾಗಿ ಅಸಂಬದ್ಧವಾಗಿ. ಇವತ್ತು ಇದೇ ವಿಚಾರನ ಏನು ಇವತ್ತು ಕೆ ರಾಜನ್ ಅವರು 2013-2018 ಫುಲ್ ಪವರ್ ಇತ್ತು ಸಿದ್ದರಾಮಯ್ಯ ಅಂತ ಹೇಳಿದ್ರು. 2023 ಅವ್ರಿಗೆ ಪವರ್ ಶೇರಿಂಗ್ ಆಗಿದೆ ಅಂತ ಹೇಳಿದ್ರು. ಅಂದ ಕೂಡದಲ್ಲೇ ಅವ್ರನ್ನ ಸಚಿವ ಸ್ಥಾನದಿಂದ ಕಿತ್ತಾಕಿದ್ದಾರೆ ಅವ್ರನ್ನ. ಇವತ್ತು ಇಕ್ಬಾಲ್ ಹುಸೇನ್ 3 ತಿಂಗಳ ಸಿಎಂ ಆಗ್ತಾರೆ, ಅವ್ರಿಗೆ ನೋಟಿಸ್ ಕೊಟ್ರು. ಅದೇ ರೀತಿ ಕುಣಿಗಲ್ ರಂಗನಾಥ್ ಕೊಟ್ರು. ಈಗ ಯತೀಂದ್ರ ಸ್ವತಃ ತನ್ನ ಸಿಎಂ ಮಗ ಅವರು MLC ಜವಾಬ್ದಾರಿ ಸ್ಥಾನದಲ್ಲಿರೋರು ಕೊಟ್ಟಿರೋ ಹೇಳಿಕೆಗೆ ಇವಾಗ ಡಿ.ಕೆ. ಶಿವಕುಮಾರ್ ಅವರು KPCC ಅಧ್ಯಕ್ಷರು ನೋಟಿಸ್ ಕೊಡ್ತಾರೆ. ನಟರಾಜ್ ಸರ್ ಇನ್ನೊಂದು ಹೇಳಿದ್ರು, JDS ಬಗ್ಗೆ ಇನ್ನೊಂದು ಮಾತು ಹೇಳಿದ್ರು ನೋಡಿ. ಇವತ್ತು
ಸನ್ಮಾನ್ಯ ಕುಮಾರಸ್ವಾಮಿ ಅವರು ನನ್ನ reply ಕೇಂದ್ರ ಸಚಿವರಾಗಿದ್ದಾರೆ ಸರಿ ಪರಿಣಾಮಕಾರಿಯಾಗಿ ಮುನ್ನಡೆಸ್ತಾರೆ ನಿಮಿಷ. ಅಂತ ಬರೋದು ಅಹಿಂದ ಲೀಡರ್ ಆಗಕ್ಕೆ ಅಂತ ನೀವ್ ಹೆಂಗ್ ಹೇಳ್ತೀರಿ ಅದನ್ನ? ಅದೊಂದೇ ಅಂತಲ್ಲ ನಾನು ಮೇಡಮ್, ನೋಡಿ, ಇದು ವಲಸಿಗರು ಮತ್ತು ಮೂಲ ಕಾಂಗ್ರೆಸ್ಸಿಗರ ಚರ್ಚೆ ಇದು. ವಲಸಿಗರು ಇಡೀ ಮತ್ತು ಮೂಲ ದೇಶದಲ್ಲಿ- ಕಾಂಗ್ರೆಸ್ಸಿಗರು. ಇಲ್ಲ, ಇಲ್ಲ, ವಲಸಿಗರು ಮೂಲ ಈಗ ಕಾಂಗ್ರೆಸ್ಸಿಗರು ಅಂದ್ರೆ ಡಿ ಕೆ ಶಿವಕುಮಾರ್ ಅದ್ಯಾವ ಮೂಲ ವಲಸಿಗರು ಕಾಂಗ್ರೆಸ್ಸಿಗರು, ಹೇಳ್ತೀರಿ? ಅವ್ರನ್ನ ಮೇಡಮ್, ತುಳಿಯೋಕೆ ಮೂಲ ಕಾಂಗ್ರೆಸ್ಸಿಗರು ಬೊಮ್ಮಾಯಿ ಅವ್ರು ಎಲ್ಲಿದ್ದಾರೆ? ಬೊಮ್ಮಾಯಿ ಅವ್ರು ಎಲ್ಲಿದ್ದಾರೆ? ಹೋಗಿದೆ ಈಗ. ವಲಸಿಗರು ಮೂಲ ಕಾಂಗ್ರೆಸ್ ಎಲ್ಲಿದ್ದಾರೆ? ಬೊಮ್ಮಾಯಿ ಎಲ್ಲಿದ್ದಾರೆ ನೀವು? MP ಪಾಟೀಲ್ ಅಲ್ಲ, ಯಡಿಯೂರಪ್ಪ BJP ಕೆಜೆಪಿ ಮಾಡಿದ್ರು ಏನ್ ನೀವು. ಹೇಳ್ತೀರಾ ನೀವು? ಇದೇ ಪ್ರಶ್ನೆ ಬಿಜೆಪಿ ಅವ್ರಿಗೆ ಹಾಕಿದ್ರೆ ನಿಮ್ಮಲ್ಲೂ ಕೂಡ ಮೂಲ ಬಿಜೆಪಿ ವಲಸಿಗ ಬಿಜೆಪಿ ಬೊಮ್ಮಾಯಿ ಎಲ್ಲಿದ್ರು? ಬೊಮ್ಮಾಯಿ RSS ನವರ, BJP ಅವರಾ? ನವೆಂಬರ್ ನಲ್ಲಿ ಏನಾದ್ರೂ ಕ್ರಾಂತಿ ಆಗುತ್ತಾ ಕಾಂಗ್ರೆಸ್ ನಲ್ಲಿ ಅಂತ ಕೇಳೋಣ. ಅದೇ ಕ್ರಾಂತಿ ಬಿಜೆಪಿ ಯಾಕೆ ಆಗ್ತಾ ಇಲ್ಲ? ಆಗತ್ತೆ ನವೆಂಬರ್ ವಿಜೇಂದ್ರ ತೆಗಿತಾರೆ, ನಾವ್ ಅಶೋಕ್ ತೆಗಿತಾರಂತೆ ಅವ್ರಿಬ್ರನ್ನ. ಮೇಡಮ್, ನಾವ್ ವಿಜೇಂದ್ರ ಅಶೋಕ್ ಇವತ್ತು ಕಿತ್ತಾಡ್ತಾರೆ. ನವೆಂಬರ್ ಕ್ರಾಂತಿ. ಆ ತರದ್ದು ಸಮನ್ವಯ ಇರುವಂತದ್ದು ಕರೆಕ್ಟ್ ಆಗಿದೆ. ರಾಜ್ಯಾಧ್ಯಕ್ಷ ಆಗುದು, ರಾಷ್ಟ್ರಾಧ್ಯಕ್ಷ ಸೊ ವಿಜೇಂದ್ರ ಅವ್ರು ಮುಂದುವರಿಯಲ್ಲ, ಬದಲಾವಣೆ ಆಗುತ್ತೆ. ಮೇಡಮ್, ನಮ್ಮ ಅಧ್ಯಕ್ಷರು ಇವತ್ತು ಮಾನ್ಯ ವಿಜೇಂದ್ರ ಅವರು ಅವರೇ ಮುಂದುವರಿತಾರೆ. ಇವತ್ತು ಅಲ್ಲ, ಅವ್ರದ್ದು ನಾಳೆ time ಅವರೇ ಮುಂದುವರಿತಾರೆ. ಮುಗ್ದೋಗಿದೆ. ಸದ್ಯಕ್ಕೆ ಮೇಡಮ್, ಮುಂದುವರಿಸ್ತಾ ನಾವ್ ಇದ್ದಾರೆ ಇವತ್ತು ಮಾತಾಡಕ್ ಬಂದಿರೋಂಥದ್ದು ಯತೀಂದ್ರ ಅವ್ರದ್ದು. ಅಲ್ಲ, ಇವ್ರು ಇದೇ ಡಿ ಕೆ ನೂರಕ್ಕೆ ನಿಜ ಯತೀಂದ್ರ ಅವ್ರ ಬಗ್ಗೆ ಯತೀಂದ್ರ ಅವ್ರ ಬಗ್ಗೆ statement ಬಗ್ಗೆ ಮೇಡಮ್, ಮಾತಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಮೂಲ ಕಾಂಗ್ರೆಸ್ಸಿಗರು ಬಿಜೆಪಿ ಮೂಲ ಕಾಂಗ್ರೆಸ್ಸಿಗರು ಮತ್ತೆ ವಲಸೆ ಕಾಂಗ್ರೆಸ್ಸಿಗರು ಅಂತ. ಈಗ ಅಧಿಕಾರದಲ್ಲಿ ಮೂಲ ಇರ್ಬೇಕಾದಾಗ versus ಅಧಿಕಾರದಲ್ಲಿ ಯಾರು ಕೊಡ್ತಾ ಕೇಳಿ, ಇದ್ದಾರೆ? ಮೂಲ ವರ್ಸಸ್ ವಲಸೆ ಅನ್ನೋದು ನಿಮ್ಮಲ್ಲೂ ಜೋರಾಗಿದೆ ಸರ್. ಮೇಡಮ್, ಪ್ರಯತ್ನ ಇಲ್ವಾ? ರಾಜಣ್ಣ ಅವ್ರು ಹೇಳ್ದಂಗೆ ನವೆಂಬರ್ ನಲ್ಲಿ ಏನೋ ಆಗುತ್ತೆ ಕಾಂಗ್ರೆಸ್ ನಲ್ಲಿ ತಿಳ್ಕೊಳ್ಳೋಣ. ಸರಿ, ಅದೇ ನವೆಂಬರ್ ನಲ್ಲಿ ಬಿಜೆಪಿ ಏನಾಗುತ್ತೆ ಹೇಳಿ? ಕಿತ್ತಾಕ್ತಾರಾ? ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಮುಂದುವರಿತಾರೆ, ವಿರೋಧ ಪಕ್ಷದ ನಾಯಕರು ಹಾಗೆ ಮುಂದುವರಿತಾರೆ. ಈ ವಿರೋಧ ಪಕ್ಷದ ನಾಯಕರು ಇರ್ಬೇಕಾದಾಗ್ಲೇನೆ ಸರ್ಕಾರಕ್ಕೆ ಕಿವಿ ಹಿಡಿದಂತದ್ದು ಒಂದಕ್ಕೂ ಉತ್ತರ ಇಲ್ಲ ಅಂತದ್ದು. ಮ್ಯಾಮ್, ನಾವು ವಿರೋಧ ಪಕ್ಷದವರು ಮುಂದುವರಿತಾರೆ, ರಾಜ್ಯಾಧ್ಯಕ್ಷರು ಮುಂದುವರಿತಾರೆ. ಅದನ್ನ ನೋಟಿಸ್ ಕೊಟ್ಟು ನೀವೇ ಮುಂದುವರಿತೀರಾ ಅಂತ ಹೇಳಕ್ ಎಷ್ಟು ಟೈಮ್ ಬೇಕು ಬಿಜೆಪಿ? ವೆರಿ ಗುಡ್ ಅದನ್ನೇ ನಾವು ಕೇಳ್ತಾ ಇದೀವಿ. ಅದನ್ನೇ ಸಿದ್ದರಾಮಯ್ಯ ಅವರು 5 ವರ್ಷ ಮುಂದುವರಿತಾರೆ. ಹೈಕಮಾಂಡ್ ಹೈಕಮಾಂಡ್ ಬಂದು ಸುರ್ಜೇವಾಲಾ ಅವರೇ ಆಗ್ಲಿ ಇಲ್ಲಿ ತನಕ ಅವ್ರು ಏನ್ ಆಗಿರ್ಬೇಕು, ಏನೇ ನಿರ್ಧಾರ ಇದ್ರು ಹೈಕಮಾಂಡ್ ತಗೊಳುತ್ತೆ ಅಂತ ಇದಾರೆ. 5 ವರ್ಷ ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ ಯಾರು ಹೇಳ್ತಾ ಇಲ್ಲ. ಹೊರತುಪಡಿಸಿ ಸ್ಟೇಟ್ಮೆಂಟ್ ನ ಬೇರೆ ಯಾರು ಕೊಡ್ತಾ ಇಲ್ಲ ಕಾಂಗ್ರೆಸ್. ಡಿ ಕೆ ಶಿವಕುಮಾರ್ ಹೇಳ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಹೇಳ್ತಾ ಇಲ್ಲ. ಕೂಡ ಈ ರೀತಿ ಮುಖ್ಯಮಂತ್ರಿ ಆದ್ರೆ ಅಲ್ವಾ ಸರ್? ಕೂಡ ನಾನೇ ಮುಂದುವರಿತೀನಿ ಅಂತ ಹೇಳೋ ಟೈಮ್ ಬರಬಾರ್ದು. ಟೈಮ್ ಬರಬಾರ್ದು ಅಲ್ವಾ? ಅಲ್ವಾ? ಸಿದ್ದರಾಮಯ್ಯ ಓದಲಿ ಉತ್ತರ ಕೊಡ್ರಿ. ಅಧ್ಯಕ್ಷರು